ಹಲೋ ಎವ್ರಿವನ್, ನೀವು ನೋಡ್ತಾ ಇರೋದು ಅಡಿಕೆ ತೋಟ. ಒಂದು 4 ರಿಂದ 5 ವರ್ಷ ಆಗಿದೆ. ಅದಕ್ಕೆ ಈ ವೆಲ್ವೆಟ್ ಬೀನ್ ಅಂತ ಒಂದು ಬೀಜ ಬರುತ್ತೆ, ಆ ಗಿಡನ ಹಾಕಿರೋದು. ಈ ಗಿಡ ಏನ್ ಯೂಸ್ ಅಂತಂದ್ರೆ, ಬಿಸಿಲು ಬಿದ್ದು ಆ ಭೂಮಿಲಿರೋ ಮಾಯಿಶ್ಚರ್ ಬೇಗ ಎವಾಪ್ರೇಟ್ ಆಗಲ್ಲ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಆ ಎಲೆಗಳೆಲ್ಲ ಬಿದ್ದಿದ್ದು ಆ ಗೊಬ್ಬರ ತರ ಯೂಸ್ ಆಗುತ್ತೆ. ಯೂಶಲಿ ಮರಕ್ಕೆಲ್ಲ ಬಿಳಿ ಸುಣ್ಣ ಬಳಿತಾರೆ ಇದನ್ನ ಹ್ಯೂಮಿಡಿಟಿನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಈ ಗಿಡ ಹಾಕಿದ್ರೆ ಸುಣ್ಣ ಬಳಿಯೋದೇನು ಬೇಕಾಗಲ್ಲ. ಇದೇ ಗಿಡನೇ ಹಬ್ಕೊಂಡು ಬಳ್ಳಿಯಾಗಿ ಮತ್ತೆ ಅದು ಬಿದ್ದು ಗೊಬ್ಬರ ಆಗಿ ಆ ಪ್ಲಾಂಟ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಇದನ್ನ ಹಾಕೋದ್ರಿಂದ ನಾವು ಜಾಸ್ತಿ ನೀರಿಲ್ಲ ಅಂತ ಅಂದ್ರೂ ಆ ಭೂಮಿಯಲ್ಲಿ ಏನ್ ನೀರಿರುತ್ತೆ ಅದನ್ನೇ ಕಂಟ್ರೋಲ್ ಮಾಡಿ ಇಟ್ಕೊಳ್ಳುತ್ತೆ, ಎವಾಪ್ರೇಟ್ ಆಗೋದಕ್ಕೆ ಅವಕಾಶ ಕೊಡಲ್ಲ. ಈ ಗಿಡ ಹಾಕೋದ್ರಿಂದ ಬೇರೆ ಕಳೆನೂ ಬೆಳೆಯೋದಿಲ್ಲ. ಒಂದು 6 ತಿಂಗಳ ತನಕ ಇದಿರುತ್ತೆ. 6 ತಿಂಗಳ ಮೇಲೆ ಅದೇ ಗಿಡನೇ ನಿಮಗೆ ಬೀಜ ಆಗುತ್ತೆ. ಆ ಬೀಜನ ಇಟ್ಕೊಂಡು ಮತ್ತೆ ಪ್ಲಾಂಟೇಶನ್ ಮಾಡ್ಬೋದು. ಇದು ತುಂಬಾ ಯೂಸ್ಫುಲ್ ಇದೆ. ನಿಮ್ಗೇನಾದ್ರೂ ಈ ಬೀಜ ಬೇಕಂತಂದ್ರೆ, ನಿಮ್ಗೇನಾದ್ರೂ ಈ ತರ ವೆಲ್ವೆಟ್ ಬೀನ್ ಬೇಕಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಅವ್ರ ಹತ್ರನೇ ತಗೊಂಡು ಹಾಕಿರೋದು. ತುಂಬಾ ಚೆನ್ನಾಗಿ ಬೆಳೆದಿದೆ. ಆಮೇಲೆ ರೀಸನಬಲ್ ಪ್ರೈಸ್ ಅಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಈ ಗಿಡ ಬೆಳೆಯೋದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದು ಕೆಮಿಕಲ್ ಆಗಲಿ ಬೇರೆ ಗೊಬ್ಬರ ಏನು ಬೇಕಾಗಲ್ಲ. ಅದು ನಾರ್ಮಲ್ ವಾಟರ್ ಇಂದಾನೇ ಬೆಳೆಯುತ್ತೆ. ತುಂಬಾ ಈಕೋ ಫ್ರೆಂಡ್ಲಿ ಇದೆ. ಮತ್ತೆ ನಮ್ಮ ಅಡಿಕೆ ಗಿಡಕ್ಕೆ ತುಂಬಾನೇ ಸಪೋರ್ಟ್ ಕೊಡ್ತಾ ಇದೆ. ಇದರಿಂದ ನಮ್ಗೆ ಮಧ್ಯರಾತ್ರಿ ಎದ್ದು ಬೋರಲ್ಲಿ ನೀರು ಬಿಡೋದು ಅಂತದೆಲ್ಲ ತಲೆನೋವು ಕಮ್ಮಿ ಆಗಿದೆ.